ಇಂಟ್ರೆಸ್ಟಿಂಗ್ಲಿ ಇದನ್ನು ಯಾರು ಗಮನಿಸಿರಲಿಲ್ಲವೋ ಅಥವಾ ಗಮನಿಸಿದ್ರೂ ಚರ್ಚೆಗೆ ಬಂದಿರಲಿಲ್ಲ. ಬಿಜೆಪಿಗಿಂತಲೂ ಕಾಂಗ್ರೆಸ್ಸಿನ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. 13.3 ಮಿಲಿಯನ್ ಫಾಲೋವರ್ಸ್ ಕಾಂಗ್ರೆಸ್ಸಿಗಿದ್ರೆ 8.4 ಮಿಲಿಯನ್ ಫಾಲೋವರ್ಸ್ ಬಿಜೆಪಿಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರ ಫಾಲೋವರ್ಗಳ ಸಂಖ್ಯೆಯನ್ನು ಕಾಕ್ರೋಚ್ ಜನತಾ ಪಾರ್ಟಿ ದಾಟ್ಕೊಂಡು ಮುಂದೆ ಹೋಗಿದೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತುನೇರ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೆಂಗೆ ನೋಡ್ಬೇಕಿದ್ನ ಇವತ್ತಿನ ಇಂಟರ್ನೆಟ್ ಜಗತ್ತಿನಲ್ಲಿ ಜನ್ಸಿಗಳು ಏನೋ ಒಂದು ಹೊಸದೇನೋ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಫಾಲೋ ಮಾಡ್ತಿದ್ದಾರೆ, ಹಂಗೆ ನೋಡ್ಬೇಕಾ? ಅಥವಾ ನೇಪಾಳದಲ್ಲಿ ಇಂಟರ್ನೆಟ್ಟನ್ನು ಏನು ನಿರ್ಬಂಧಿಸೋದಕ್ಕೆ ಹೊರಟಿದ್ದಕ್ಕೆ ಒಂದು ಜನ್ಸಿ ಕ್ರಾಂತಿಯಾಗಿ ಸರ್ಕಾರ ಬಿದ್ದು ಹೊಸ ಸರ್ಕಾರ ಬರೋ ಲೆವೆಲ್ಗೆ ಹೋಯ್ತು, ಹಂಗೆ ನೋಡ್ಬೇಕಾ? ಅದೇ ನನಗನ್ಸುತ್ತೆ ನೇಪಾಳಕ್ಕೂ ಭಾರತಕ್ಕೂ ಆ ಮಟ್ಟದಲ್ಲಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಉಕ್ರೇನನ್ನು ಭಾರತದ ಜೊತೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ಪ್ರಜಾಪ್ರಭುತ್ವ ಬೇರೆ ಬಿಟ್ಟಿರ್ತಕ್ಕಂಥ ರೀತಿಗಳು ಬೇರೆ ಇವೆ, ಸ್ಟ್ರಾಂಗ್ ರೂಟ್ಸ್ಗಳು ಕೂಡ ಪ್ರಜಾಪ್ರಭುತ್ವಕ್ಕಿವೆ. ಆ ಸಂದರ್ಭದಲ್ಲಿ ಆದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದೇನು ಮಾತನ್ನು ಆಡಿದರು, ಒಂದು ಅಭಿಪ್ರಾಯವನ್ನು ಸೂಚಿಸಿದರು, ಅದಕ್ಕೆ ಪ್ರತಿಯಾಗಿ ಈ ಒಂದು ಇಂಟರ್ನೆಟ್ ಸೆನ್ಸೇಷನನ್ನು, ಇಂಟರ್ನೆಟ್ ರೆವಲ್ಯೂಷನ್ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅವರೇ ಅಭಿಜಿತ್ ಹೇಳಿರೋ ಪ್ರಕಾರ ಇದೊಂದು ತಮಾಷೆಗೆ ಶುರು ಮಾಡಿದರು. ಆದರೆ ನೋಡ್ತಾ ನೋಡ್ತಾ ಈಗ ಅದು 13 ಕೋಟಿಗೂ ಜಾಸ್ತಿ ಫಾಲೋವರ್ಸ್ ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಆಗಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ದೆ ನಾನು, ನೀಟ್ ವಿರುದ್ಧದ ಆಂದೋಲನದಲ್ಲಿ ಸಿದ್ದರಾಮಯ್ಯನವರು ಕೂಡ ಐ ಆಮ್ ಕಾಕ್ರೋಚ್ ಅಂತ ಒಂದು ಟಿ ಶರ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ನವರು, ರಣದೀಪ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರೆಲ್ಲರೂ ಸೇರಿ. ಅಂದರೆ ನೀವು ಎಕ್ಸಾಕ್ಟಾಗಿ ನೋಡೋದಾದರೆ ಈಗ ಯಾವ್ಯಾವ ದೇಶಗಳಿಂದ ಇದರ ಫಾಲೋವರ್ಸ್ ಇದ್ದಾರೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. ಅಲ್ಲ, ಅದು ಈಗ MLA ಸುರೇಶ್ ಕುಮಾರ್ ಅವರು ಹಂಚ್ಕೊಂಡಿದ್ದಾರೆ, ಗೊತ್ತಿಲ್ಲ ಅದು ಇಟ್ ವಾಸ್ ನಾಟ್ ವೆರಿಫೈಡ್ ಅನ್ನುವ ಕಾರಣಕ್ಕೆ ತಗೊಳ್ಳಿಲ್ಲ ನಾವು. ಮೋರ್ ದೆನ್ 40% ಪಾಕಿಸ್ತಾನದವರು ಇದ್ದಾರೆ ಈ ಫಾಲೋ ಮಾಡ್ತಾ ಇರೋದ್ರಲ್ಲಿ ಅಂತ. ವಿಲ್ ಹ್ಯಾವ್ ಟು ಕ್ರಾಸ್ ಚೆಕ್ ಇಟ್. ಅಲ್ಲ, ನಾನು ಪಾಕಿಸ್ತಾನ ಅಂತಲೂ ಹೇಳಲ್ಲ, ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿಂದ ಕೂಡ ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ವ್ಯಕ್ತವಾಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇದರಿಂದ ಏನು ಟೇಕ್ ಅವೇಸ್ ಅಂತ ತೆಗೆದುಕೊಳ್ಳೋದಾದರೆ, ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟಿಗಳೇನಿವೆ ಅವು ಜೆನ್ಸಿಯ ಆಶೋತ್ತರಗಳನ್ನು, ಆಸ್ಪಿರೇಷನ್ಸ್ಗಳನ್ನು ಸರಿಯಾಗಿ ಈಡೇರಿಸದೆ ಹೋದರೆ ಇಂಥ ಒಂದು ಸೆನ್ಸೇಷನ್ ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ಕನ್ವರ್ಟ್ ಆದರೂ ಆಶ್ಚರ್ಯ ಇಲ್ಲ. ಇದಕ್ಕೆ ಯಾರು ಈಗ ಅಭಿಜಿತ್ ಇಸ್ ಎ ಫೇಸ್ಲೆಸ್, ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಎಲ್ಲೋ ಕೂತಿದ್ದಾರೆ, ಅದನ್ನು ಮಾಡಿದ್ದಾರೆ. ಈಗ ತಮಿಳ್ನಾಡಿನಲ್ಲಿ ನಡೀತು, ವಿಜಯ್ರಂಥ ಒಬ್ಬ ನಟ ಬಂದು ಇಲ್ಲ ನಾನು ಬದಲಾವಣೆಯನ್ನು ತರ್ತೀನಿ ಅಂದ ತಕ್ಷಣ ಜನ ದೊಡ್ಡ ಮಟ್ಟದಲ್ಲಿ 35% ಜನ ಹೋಗಿ ಅವ್ರಿಗೆ ವೋಟಿಂಗನ್ನು ಮಾಡಿ. ಹೌದು. ಸೊ ಬದಲಾವಣೆಯನ್ನು ಜನ ಬಯಸ್ತಿದ್ದಾರೆ. ಆದರೆ ಒಂದು ಇದರಲ್ಲಿ ಏನಂದರೆ ಒಂದು ಧೋಕಾ ಕೂಡ ಇದೆ. ಈ ರೀತಿಯ ಇಂಟರ್ನೆಟ್ ಸೆನ್ಸೇಷನ್ ಒಂದೊಂದ್ಸಲ ಅರಾಜಕತೆಯನ್ನು ಕೂಡ ಸೃಷ್ಟಿಸುತ್ತೆ. ಅದರ ಬಗ್ಗೆ ದೇಶದ ಜನ ಎಚ್ಚರಿಕೆಯಿಂದ ಇರಬೇಕು. ಡೆಫಿನೆಟ್ಲಿ, ಯಾಕಂದರೆ ಈ ರೀತಿಯ ಈಗ ನೇಪಾಳದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಂತ್ರಿಗಳಿಗೆ ಯಾವುದೇ ಅನುಭವ ಇಲ್ಲ, ಯಾವ ರೀತಿ ಒದ್ದಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಬದಲಾವಣೆ ಭಾರತಕ್ಕೂ ಬೇಕು. ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಆಗಾಗ ಬದಲಾವಣೆಗಳು ಆಗ್ತಾನೇ ಇರಬೇಕು. ಆದರೆ ಈ ರೀತಿಯ ಈಗ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಐಡಿಯಾ ತೆಗೆದುಕೊಂಡು ಬಂದು ಬದಲಾವಣೆ ಆಗಬೇಕಾ? ಇದರ ಬಗ್ಗೆ ನಾವು ಬಹಳ ಗಂಭೀರತೆಯಿಂದ ಯೋಚಿಸಬೇಕಿದೆ. ಮತ್ತು ಭಾರತ ಆ ರೀತಿ ಯಾವತ್ತೂ ಗಂಭೀರತೆಯಿಂದ ಯೋಚಿಸುತ್ತೆ. ಭಾರತದಲ್ಲಿ ಈಗ ಕೆಲವು ಕಡೆ ಐಸೋಲೇಟೆಡ್ ಇನ್ಸಿಡೆಂಟ್ಸ್ಗಳು ನಡೆದಿದ್ದು ಬಿಟ್ಟರೆ, ಈಗ ಆಮ್ ಆದ್ಮಿ ಪಕ್ಷದ ಒಂದು ದೊಡ್ಡ ಹೋರಾಟ ಇಡೀ ದೇಶದಾದ್ಯಂತ ವ್ಯಾಪಿಸಬೇಕಿತ್ತು, ಇಲ್ಲಿಗೆ ಸೀಮಿತವಾಗಿ ನಡೀತದೆ. ಹೀಗಾಗಿ ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಬೇಕಿದೆ. ಒಂದು, ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಕುಳಿತಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಅವರು ಜೆನ್ಸಿ ಏನಿದೆ 1998 ನಂತರ 2000 ನಂತರ ಹುಟ್ಟಿರ್ತಕ್ಕಂಥ ಒಂದು ಹೊಸ ತಲೆಮಾರೇನಿದೆ, ಅವರು ಏನು ಬಯಸ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಒಂದು ಭಾಗ. ಜೊತೆಗೆ ಭಾರತೀಯ ಜನಮಾನಸ ಕೂಡ ಈ ರೀತಿ ಎಲ್ಲೋ ಬೋಸ್ಟನ್ನಲ್ಲಿ ಕುಳಿತುಕೊಂಡು ಇಂಟರ್ನೆಟ್ ಸೆನ್ಸೇಷನ್ ಅನ್ನುವ ಕಾರಣಕ್ಕೋಸ್ಕರ ಅದೊಂದು ಪೊಲಿಟಿಕಲ್ ಮೂಮೆಂಟಮ್ ಆಗಿ, ಈಗ ಚುನಾವಣೆ ಹತ್ತಿರ ಬಂದಿತ್ತು ಅಂತ ಅನ್ಕೋಣ, ಅದೊಂದು ಪೊಲಿಟಿಕಲ್ ಮೂಮೆಂಟಮ್ ಆಗಿ ಟರ್ನ್ ಆಗೋದಾದರೆ ಅದರ ರೂಟ್ಸ್ ಏನು, ಯಾರಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದನ್ನೂ ಕೂಡ ಗಮನಿಸಬೇಕಾಗತ್ತೆ. 13 ಕೋಟಿ ಇದ್ದಾರೆ ಅಂದಕ್ಷಣ ಭಾರತದವರೇ ಎಲ್ಲರೂ ಇದ್ದಾರೆ ಅಂತಕ್ಕಂಥದ್ದನ್ನೇ ಗಮನಿಸಬೇಕು. 1 ಕೋಟಿ 30 ಲಕ್ಷ ಪ್ರಶಾಂತ್, 1 ಕೋಟಿ 30 ಲಕ್ಷ 1 ಕೋಟಿ 30 ಲಕ್ಷ ಇದ್ದಾರೆ ಅಂದ ತಕ್ಷಣ ಎಲ್ಲರೂ ಏನಂದರೆ
ಭಾರತದ ಜನಮಾನಸದಿಂದಲೇ ಅವ್ರು ಇದ್ದಾರೆ ಅಂತಕ್ಕಂಥದ್ದು ಅನ್ಕೋಬೇಕಿಲ್ಲ. ಕೆಲವೊಂದು ಸಲ ನಾವು ಈ ಟಿ ವಿ ಚಾನಲ್ಗಳು ಕೆಲವು ಮಾಡ್ತಿರ್ತಾವೆ, ನಿಮ್ಗೆ ನೆನಪಿದ್ರೆ. ಹೌದು. ಬೆಂಗಳೂರು ದಕ್ಷಿಣದಲ್ಲಿ ಯಾರು ಗೆಲ್ತಾರೆ ಅಂತ ಒಂದು ಫೋನ್ ಲೈನ್ ಬಿಟ್ಬಿಡೋದು. ಹುಬ್ಳಿಯಿಂದ ಮಾಡ್ತಾನೋ, ಧಾರವಾಡದಿಂದ ಮಾಡ್ತಾನೋ, ಕಲಬುರಗಿಯಿಂದ ಮಾಡ್ತಾನೋ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇಲ್ಲಿ ಓಟ್ಗಳನ್ನು ಕೊಡ್ತಿದ್ರು, ನಿಮ್ಗೆ ನೆನಪಿದ್ರೆ. ಹೌದು ಹೌದು ಹೌದು. ಆ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬಟ್ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಜೆನ್ಜಿಯನ್ನ ಅವರ ಪೊಲಿಟಿಕಲ್ ಆಸ್ಪಿರೇಷನ್ಸ್ಗಳನ್ನು, ಅವರ ಒಂದು ನೆಕ್ಸ್ಟ್ ಲೆವೆಲ್ ಆಸ್ಪಿರೇಷನ್ಸ್ಗಳನ್ನು ಈಗ ಅಧಿಕಾರದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪಕ್ಷಗಳು ಗಂಭೀರತೆಯಿಂದ ತೆಗೆದುಕೊಳ್ತಕ್ಕಂಥ ಅಗತ್ಯತೆ ಇದೆ. ಎಸ್, ಯಾಕಂದ್ರೆ ನಾವು ಅರವಿಂದ್ ನೀವು ಸೊಸೈಟಿಯ ಮಧ್ಯದಲ್ಲೇ ಇರುವಂಥವ್ರು. ಈ ನಂಬರ್ಗಳು ಯಾವ ಫ್ರಸ್ಟ್ರೇಷನ್ ಅನ್ನು ಹೇಳ್ತಾ ಇದೆ, ಜನ್ಜಿ ಫ್ರಸ್ಟ್ರೇಷನ್ ಅಂತಾನೆ ಇಟ್ಕೊಳ್ಳಿ, ಅದು ಆಕ್ಚುಲಿ ಸೊಸೈಟಿಲಿ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಜಿತ್, ಅದು ಕೇಸ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಈಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ ನಡೀತು. ಇಟ್ ವಾಸ್ ಮೋರ್ ಆಫ್ ಎ ಜನ್ಜಿ ಹೋರಾಟನೇ. ಹೌದು ಹೌದು. ಬಟ್ ಅದು 2G ಸ್ಪೆಕ್ಟ್ರಮ್ ನಂತರ ಕಾಮನ್ವೆಲ್ತ್ ವರೆಗೆ ನಡೆದಿರ್ತಕ್ಕಂಥ ಹಗರಣಗಳ ವಿರುದ್ಧವಾಗಿ ಜನಮಾನಸದ ಆಕ್ರೋಶದ ರೂಪದಲ್ಲಿ ಅದು ಪ್ರತಿಫಲನ ಆಯಿತು. ಕರೆಕ್ಟ್ ಕರೆಕ್ಟ್. ಅದು ಕೂಡ ಈಗ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿ ಗ್ಯಾಂಗ್ ರೇಪ್ ಕೇಸಿಂದು ಉದಾಹರಣೆ ತಗೊಳ್ಬಹುದು. ಹೆಣ್ಣು ಮಕ್ಕಳ ಮೇಲೆ ನಡೆದ ಬೇರೆ ಬೇರೆ ದೌರ್ಜನ್ಯ ಪ್ರಕರಣಗಳೆಲ್ಲ ಒಟ್ಟಾಗಿ ಬಂದು ದೆಹಲಿ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಪ್ರೊಟೆಸ್ಟ್ ಆಗಿ ಬೀದಿಗಿಳಿಯಂಗಾಯಿತು. ನಿರ್ಭಯ ಪ್ರಕರಣದಲ್ಲಿ. ಎಸ್. ಸೊ ಆ ರೀತಿಯಾಗಿರ್ತಕ್ಕಂಥ ಇದು ಅಂದರೆ ಇದರಿಂದ ಆ್ಯಕ್ಚುಲಿ ಏನೋ ಬದಲಾವಣೆ ಆಗಿಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಆದರೆ ಈ ರೀತಿಯ ಸೋಷಿಯಲ್ ಮೀಡಿಯಾಗಳ ಮೂಲಕ ಒಂದು ರೀತಿಯ ಪ್ರಯತ್ನವನ್ನು ಈಗ ಅಭಿಜಿತ್ರ ಬ್ಯಾಕ್ಗ್ರೌಂಡನ್ನು ವೆರಿಫೈ ಮಾಡಲಾಗ್ತಾ ಇದೆ. ಅವರು ಮನೀಶ್ ಸಿಸೋಡಿಯಾ ಜೊತೆ ಇದ್ದಿರ್ತಕ್ಕಂಥ ಒಂದು ಫೋಟೋವನ್ನು BJP ಅವರು ಬಿಟ್ಟಿದ್ದಾರೆ. ಅವರು ಆಮ್ ಆದ್ಮಿ ಪಕ್ಷದ ಸದಸ್ಯರಾಗಿದ್ದರು. ಅವರು ಯಾವುದೇ ಪಕ್ಷದ ಸದಸ್ಯರಾಗಿರಲಿ ಫಾರ್ ದ್ಯಾಟ್ ಮ್ಯಾಟರ್. ಬಟ್ ಜನಮಾನಸದಲ್ಲಿ ಜೆನ್ಜಿಯಲ್ಲಿ ಒಂದು ಮಟ್ಟದ ಆಕ್ರೋಶ ಈ ವ್ಯವಸ್ಥೆಯ ಬಗ್ಗೆ ಯಾವತ್ತಿಗೂ ಇರುತ್ತೆ. ನಮಗೂ ತರುಣರಿದ್ದಾಗ ಆ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇರತಕ್ಕಂಥದ್ದು ಸಹಜ. ಬಟ್ ಅದು ಸರಿಯಾಗಿ ಚಾನಲೈಸ್ ಆಗ್ತಿದೆನಾ ಅದನ್ನೂ ಕೂಡ ಗಮನಿಸಬೇಕು. ಜೊತೆಗೆ ಅಧಿಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರೊಂದು ಎಸ್ಟಾಬ್ಲಿಷ್ಡ್ ಆಗಿ ಕೂತಿರ್ತಾರೆ, ಅವರು ಕೂಡ ಇವರ ಒಂದು ಆಸ್ಪಿರೇಷನ್ಸ್ ಏನಿವೆ ಅಂತಕ್ಕಂಥದ್ದನ್ನು ಗಂಭೀರತೆಯಿಂದ ತೆಗೆದುಕೊಳ್ಬೇಕು. ಇದೊಂದು ರಿಯಾಕ್ಷನ್ ಕೂಡ ಇರ್ಬೋದು. ಈಗ ಪ್ಯಾರಾಸೈಟ್ಸ್, ಕಾಕ್ರೋಚ್ ಅಂದ ತಕ್ಷಣ ಇದೊಂದು ಕಾಕ್ರೋಚ್ ಜನತಾ ಪಾರ್ಟಿ, ಇಟ್ಸ್ ಅ ಗುಡ್ ಐಡಿಯಾ. ಎಸ್, ಅದು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಳೆದ 12 ವರ್ಷಗಳಿಂದ ಅಧಿಕಾರ ಇದೆ. ಹೀಗಾಗಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇರುವ ಕೆಲವು ಪ್ರಶ್ನೆಗಳ ಪೈಕಿ ಬಹಳ ವ್ಯಾಲಿಡ್ ಪ್ರಶ್ನೆಗಳು ಇದಾವ್ರಿ. ನೀಟ್ ಕ್ವಶನ್ ಪೇಪರ್ ಲೀಕ್, ಯಾರೊಬ್ರು ಆನ್ಸರೇಬಲ್ ಇರ್ಬೇಕಲ್ಲ? ಡೆಫಿನೆಟ್ಲಿ ಯಾರೊಬ್ರು ಆನ್ಸರೇಬಲ್ ಇರಬೇಕು. ಯಾರ್ದಾರ ಮೇಲೆ ಇಂಥದ್ದೊಂದು ಕ್ರಮ ಆಯಿತು ಅಂತ ಹೇಳಬೇಕು. ನೋಡಿ, 2016, 18, 21, 22 ಮೋದಿ ಸರ್ಕಾರದ ಸಂದರ್ಭದಲ್ಲಿ 4 ಬಾರಿ ನೀಟ್ ಪತ್ರಿಕೆ ಕ್ವಶನ್ ಪೇಪರ್ಗಳು ಲೀಕ್ ಆಗಿದೆ. ಹೌದು. ಸೊ ಇದಕ್ಕೆ ಕಾರಣ ಯಾರು ಅಂತಕ್ಕಂಥ ಪ್ರಶ್ನೆಗೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಉತ್ತರ ಬೇಕು. ಎಸ್, ನನಗನ್ಸುತ್ತೆ ಅಜಿತ್, ಭಾರತದಂತಹ ದೇಶದಲ್ಲಿ ನೀವು ನೇಪಾಳ ಮತ್ತು ಉಕ್ರೇನ್ ಜೊತೆ ಭಾರತವನ್ನು ಹೋಲಿಸ್ತಕ್ಕಂಥ ಅಗತ್ಯ ಇಲ್ಲ. ಆದರೆ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟಿಗಳು ಅದೇ ಕನ್ವೆನ್ಷನಲ್ ಪಾಲಿಟಿಕ್ಸನ್ನು ಮಾಡ್ತಾ ಹೋದರೆ ಮುಂದೊಂದು ದಿನ ಇಂಥ ಒಂದು ಸಣ್ಣ ಇಂಟರ್ನೆಟ್ ಸೆನ್ಸೇಷನ್ ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಆಗಲ್ಲ ಅಂತ ನಾನು ಇಲ್ಲಿ ಕುಂತ್ಕೊಂಡು ಶರ ಬರೆಯಲ್ಲ. ಯಾಕಂದರೆ ನಾವು ತಮಿಳ್ನಾಡಿನಲ್ಲಿ ನೋಡಿದ್ವಿ, ವಿಜಯರ ನೇತೃತ್ವದಲ್ಲಿ ಅವ್ರಿಗೊಂದು ಸಿನಿಮಾ ಸ್ಟಾರ್ ಇರ್ಬೋದು. ಹೌದು. ಬಟ್ ಆ ಮಟ್ಟದ ಜನಪ್ರಿಯತೆ ಓಟಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ಡ್ ಫ್ರಸ್ಟ್ರೇಷನ್ ನಿಶ್ಚಿತವಾಗಿ ಕಾಣ್ತಾ ಇತ್ತು. ಒಂದು ರೀತಿ ತಳ ಊರಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಒಂದು ಫ್ರಸ್ಟ್ರೇಷನ್ ಆ ಓಟಾಗಿ ಕನ್ವರ್ಟ್ ಆಯಿತು. ಅದು ಭಾರತದಲ್ಲಿ ಆಗತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಕುಳಿತುಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿ ಈಸ್ ಎನ್ ಐಡಿಯಾ. ಅದನ್ನು ಜನ ಎಕ್ದಮ್ ಆಗಿ ಅದಕ್ಕೆ ಒಂದು ಫಾಲೋಯಿಂಗನ್ನು ಕೊಟ್ಟಿದ್ದಾರೆ. ಹೌದು. ಬಟ್ ಅದೇನೋ ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ನನಗನ್ಸಲ್ಲ. ಬಟ್ ಕೆಲ ವಿಷಯಗಳಲ್ಲಿ ಸರ್ಕಾರದ ಧೋರಣೆಗಳ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಒಂದು ಆಕ್ರೋಶ ಯುವ ಜನಮಾನಸದಲ್ಲಿ ಇದೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಅಂದರೆ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಂಥ ಬೆಳವಣಿಗೆಗಳ ಸಹಾಯಕ ಆಗ್ತವೆ. ಅಷ್ಟರ ಮಟ್ಟಿಗೆ ಇದನ್ನು ತೆಗೆದುಕೊಳ್ಳಿ. ಎಸ್. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಒಂದು ಪಾಸಿಂಗ್ ರಿಮಾರ್ಕ್ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಇನ್ಸ್ಟಾಗ್ರಾಮ್ ಅಕೌಂಟ್ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕೆ ಹೇಳಿದ್ದು ಅನ್ನೋದನ್ನು ಹೇಳಿದೆ ನಾನು. ಕೆಲವು ವಕೀಲರು ತಮಗೆ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಉಪಾಧಿ ಬೇಕು ಅಂತ ಹೇಳಿದ್ರು.
ಏನೋ ಕಾರಣಕ್ಕೆ ಅವರಿಗೆ ಕೊಡಲಿಲ್ಲ. ಅವರು ಆಕ್ರೋಶ ವ್ಯಕ್ತಪಡಿಸಿದರು ಫೇಸ್ಬುಕ್ ಮೂಲಕ. ಅದ್ಯಾಕೆ RTI ಕಾರ್ಯಕರ್ತರನ್ನೂ ಆ ವ್ಯಾಪ್ತಿಗೆ ಸೇರಿಸ್ಕೊಂಡ್ರೋ ಗೊತ್ತಿಲ್ಲ ಮುಖ್ಯ ನ್ಯಾಯಮೂರ್ತಿಗಳು. ಇವರೆಲ್ಲ ಕಾಕ್ರೋಚ್ ಇದ್ದಂಗೆ ಅಂದಿದ್ರು. ಈಗ ಒಂದು ಸ್ಪಷ್ಟೀಕರಣ ಕೂಡ ಬಂದಿದೆ ಅವರಿಂದ. ನನ್ನ ಹೇಳಿಕೆಯನ್ನು ಮಾಧ್ಯಮದ ಒಂದು ಭಾಗ ತಪ್ಪಾಗಿ ಉಲ್ಲೇಖಿಸಿದೆ. ದೇಶದ ಯುವಕರ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ. ನಾನು ದೇಶದ ಯುವಕರು ಅಥವಾ ನಿರುದ್ಯೋಗಿಗಳಲ್ಲ, ಬದಲಿಗೆ ನಕಲಿ ಪದವಿಗಳನ್ನು ಹೊಂದಿರುವವರ ಬಗ್ಗೆ ಹೇಳಿದ್ದೆ ಅಂದಿದ್ದಾರೆ. ಅಭಿಜಿತ್ ದಿಶ್ಕೆ ಮೂಲತಃ ಮಹಾರಾಷ್ಟ್ರದ ಔರಂಗಾಬಾದ್ನವರು. ಪುಣೆಯಲ್ಲಿ ಜರ್ನಲಿಸಂ ಓದಿ ಅಮೆರಿಕದ ಪ್ರತಿಷ್ಠಿತ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ PR-ನಲ್ಲಿ ಪಬ್ಲಿಕ್ ರಿಲೇಷನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದಾರೆ. ರಾಜಕೀಯ ರಣತಂತ್ರ, ಪೊಲಿಟಿಕಲ್ ಸ್ಟ್ರಾಟಜಿ ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆ ಇವರಿಗೆ. 2020ರಿಂದ 2023 ತನಕ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಟೀಮ್ನಲ್ಲಿ ಕೆಲಸ ಮಾಡಿದ್ರು. ಅಭಿಜಿತ್ ದೀಪ್ಕೆ ಪಾರ್ಟಿ ರೌಂಡ್ಸ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.